ತಯಾರಿ ನಡುವೆ ಕೂಡ ಈ ಸಿನಿಮಾಗೆ ಹೇಳ್ಕೊಟ್ಟಿದ್ದಾರೆ. ಅಷ್ಟರಲ್ಲಿ ಮುಗಿಯುತ್ತಾ ಹೇಗೆ ಅಂತ ಅದಕ್ಕೆ ದುಡ್ಡು ಬೇಕಲ್ಲ, ಅದಕ್ಕೆ ಎಲ್ಲ ಮಾಡ್ಕೊಂಡು ಆಗಲ್ಲ. ಅದು ಪ್ರೇಮ್ ಕೊಟ್ಟು ಇವಾಗ ಬೇಡ, ಇವತ್ತು ಮಾತಾಡೋಣ. ಬೇಸಿಕಲ್ ಆಗಿ ಇವರು ತುಂಬಾ ಫಸ್ಟ್ ಇಂದ ಇವ್ರ ತಲೆಯಲ್ಲಿ ಏನು ಅಂದ್ರೆ ಸ್ಟ್ರಾಂಗ್ ಕಂಟೆಂಟ್ ಇದೆ, ನೀವು ಮಾಡಿದ್ರೆ ಮಾತ್ರ ಮುಗಿಸಿ ನನ್ನ ಹತ್ರನೇ ಇಟ್ಕೊಂಡ್ಬಿಟ್ಟಿದ್ರೆ. ನಾನು ಆಕ್ಚುಲಿ ಒಂದು 6 ತಿಂಗಳಿಂದ ಆಕ್ಚುಲಿ ಸಿನಿಮಾ ಮುಗಿಸಿ ನನಗೆ ವೆಯ್ಟ್ ಮಾಡ್ತಿದ್ದಾರೆ. ನಾನೇ 50-50 ಓಡಾಡ್ತೀನಿ. ನಾನು ಇರ್ಲಿಲ್ಲ, ನಾನು ಅಲ್ಲೋಗಿ ಸೇರ್ಕೊಂಡ್ಬಿಟ್ಟಿದ್ದೀನಿ. ನನ್ನ ಜಾಗದಲ್ಲಿ ಇದ್ದೀನಿ, ನನ್ನ ಲೋಕದಲ್ಲಿ ಇದ್ದೀನಿ, ಪ್ರೇಮ್ ಲೋಕದಲ್ಲಿ ಇದ್ದೀನಿ, ನಾನು ಎಲ್ಲೂ ಹೋಗ್ತಾ ಇಲ್ಲ ನಾನು. ಬಟ್ ಇವರು ತುಂಬಾ ಒಳ್ಳೆ ಮನುಷ್ಯ ಫಸ್ಟ್ ಬೇಸಿಕಲ್ ಆಗಿ. ಪ್ಲಸ್ ಅವ್ರ ಕಂಟೆಂಟ್ ಯೋಚನೆ ಮಾಡೋದು ಕೂಡ ಒಳ್ಳೆ ವಿಷಯ. ಆಮೇಲೆ ಅವ್ರು ಹೇಳೋ ರೀತಿ ಹೆಂಗಂದ್ರೆ, ಇದು ನೀವು ಹೇಳಿದ್ರೆ ಚೆನ್ನಾಗಿರುತ್ತೆ, ನೀವೇ ಹೇಳಬೇಕು, ನೀವೇ ಬಂದು ಮಾಡಬೇಕು ಅಂತ ಹೇಳಿದಾಗ ಸರಿ. ಕನಸು ಕಾಣೋದು ಮುಖ್ಯ ಅಲ್ಲ, ಕನಸಿನ ಜೊತೆ ನಾವಿದ್ರೆ ಅವ್ರಿಗೆ ಹೆಲ್ಪ್ ಆಗಿದ್ರೆ ಆಗಲೇ ಒಳ್ಳೇದಾದ್ರೆ. ಒಳ್ಳೆ ವಿಷಯ ಹೇಳ್ತಾ ಇದೀವಿ ನಾವು ಅಂದ್ರೆ ಅದಕ್ಕೂ ಒಳ್ಳೇದು. ಆಮೇಲೆ ಎಲ್ಲ ಹೊಸಬರು ಇಸ್ಕೊಟ್ಟು ನಾವು ಅವ್ರ ಜೊತೆ ನಾವು ಒಂದು ನಮ್ಮಿಂದ ಏನಾದ್ರೂ ಒಂದು ಅವ್ರಿಗೊಂದು ಅಷ್ಟು ಸಪೋರ್ಟ್ ಸಿಕ್ಕರೆ ಸಾಕು, ವಿ ಆರ್ ಮೋರ್ ಹ್ಯಾಪಿ ಅಲ್ವಾ. ಅದಕ್ಕೆ ನಾನು ಎಂಟರ್ ಆಗಿರೋದು ಅಷ್ಟೇ. ನಾನು ಮುಳುಗೋಗಿದ್ದೀನಿ ಪ್ರೇಮ್ ಲೋಕದಲ್ಲಿ. ಆಯ್ತು, ಒಂದು 25 ಆರ್ಡರ್ ರೆಡಿನೂ ಆಗೋಯ್ತು ಆ್ಯಕ್ಚುಲ್ ಆಗಿ. ಇನ್ನು ಹಂಗೇರಿ ಹಿಂಗೇನೋ ವೈಲೆನ್ಸ್ ಮಿಕ್ಸ್ ಮಾಡೋದು ಮಾತ್ರ ಅಲ್ಲಿ ಹೋಗ್ಬೇಕನ್ನೋ ಒಂದು ಡಿಸ್ಕಷನ್ ಕೂತಿದ್ದೀವಿ. ಅದು ಮುಗಿದ್ರೆ ಅದು ಮುಗಿದೋಗುತ್ತೆ. ಮೇ 30 ಬರ್ತದೆ ಸ್ಟಾರ್ಟ್ ಸಿನಿಮಾ. ಅದು ಮನೋರಂಜನು ನಾನು ಮೇಜರ್ ಪಾತ್ರ ಮಾಡ್ತಾ ಇರ್ತೀನಿ. ಇನ್ನೂ ಫಿಕ್ಸ್ ಆಗಿಲ್ಲ, ಇನ್ನೊಂದಷ್ಟು ಪಾತ್ರಗಳೆಲ್ಲ ಫಿಕ್ಸ್ ಮಾಡಿ ಒಂದು ಹತ್ತಿರ ಒಂದು 40-50 ಸೆಟ್ ಬರುತ್ತೆ. ಸಿಕ್ಕಾಪಟ್ಟೆ ಖರ್ಚಂತೂ ಇರುತ್ತೆ, ಕಡಿಮೆ ಬಡ್ಜೆಟ್ ಅಂತೂ ಅಲ್ಲ ಸಿನಿಮಾ. ಅದು ಅದ್ರದ್ದು ಬಂದಾಗ ವೇದಿಕೆ ಬಂದಾಗ ದೊಡ್ಡದಾಗೆ ಮಾತಾಡೋಣ. ಇಲ್ಲಿ ಅರ್ಧದ ಮಾತಾಡ್ಕೊಂಡು ಹೋಗ್ಬಿಡುತ್ತೆ, ವಿಷಯ ಹೊರಬೇಕು ಮಾತಾಡ್ತೀನಿ. ಏನಮ್ಮ ಆಪಲ್ ಬ್ಯೂಟಿ ಆಪಲ್ ಬ್ಯೂಟಿ ಅದು ನೀನ್ ಕಂಡಿಡಿದಿದೆ. ಬ್ಯೂಟಿ ಓಕೆ, ಆಪಲ್ ಬ್ಯೂಟಿ ಅಂತ ಎಲ್ಲ ಆ್ಯಪ್ಗಳಲ್ಲಿ ಹೋಗಿ ನಿಮ್ಗೆಲ್ಲ ಆ್ಯಪ್ಗಳಲ್ಲಿ ಆಪಲ್ ತರ ಕಾಣಿಸ್ತಾ ಇರ್ಬೇಕು ಇವಾಗ. ಈಗ ಆಲ್ರೆಡಿ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಜನ ಕನೆಕ್ಟ್ ಆಗ್ತಾ ಇದ್ದಾರೆ. ಇವಾಗ ಸುಲಭ, ನಾವು ಪ್ರೇಮ್ ಲೋಕ ಟೈಮಲ್ಲಿ ಮಾಡೋದಕ್ಕೂ ಇವಾಗ ತುಂಬಾ ಸುಲಭ ಇದೆ. ಈಗ ತುಂಬಾ ಜನ ಕನೆಕ್ಷನ್ ಆಪಲ್ ಬಂದ್ಬಿಟ್ಟಿದ್ದಾರೆ ಆಕ್ಚುಲಿ ಇನ್ಸ್ಟಾಗ್ರಾಮ್ ಅಲ್ಲಿ. ನಾನು ಮೊನ್ನೆ ಕೂಡ ಹೇಳಿದ್ದೀನಿ, ಯಾಕಂದ್ರೆ ಈ ಸಿನಿಮಾ ಬಂದ್ಬಿಟ್ಟು ಪ್ರೇಮ್ ಲೋಕ ಬಂದ್ಬಿಟ್ಟು ಕಾಮನ್ ಮ್ಯಾನ್ ಜೊತೆ ನಡೆಯುವಂತ ಒಂದು ಕಥೆ ಅದು. ಸೊ ಥ್ರೂಔಟ್ ಜನ ಟ್ರಾವೆಲ್ ಮಾಡ್ತಾರೆ ಜೊತೆ ಇಡೀ ಸಿನಿಮಾ. ನಾವೇನು ಒರಿಜಿನಲ್ ಪ್ರೇಮ್ ಲೋಕ ಕಾಲೇಜ್ ಸಬ್ಜೆಕ್ಟ್ ಅಂತ ಹೇಳ್ತಿದ್ವೋ, ಇದು ವಿತ್ ಪೀಪಲ್ ನಡೆಯುವಂತ ಒಂದು ಲವ್ ಸಬ್ಜೆಕ್ಟ್. ಸೊ ನಾಳೆ ಇಲ್ಲಿ ನಿಂತಿರೋರು ಹೀರೋರು ಯಾರು ಬೇಕಾದ್ರೂ ಸಿನಿಮಾದಲ್ಲಿ ಬಂದು ಪಾತ್ರವಾಗಿ ಬರ್ತಾ ಇರ್ತಾರೆ ಸಿನಿಮಾದಲ್ಲಿ. ಸೊ ಇಟ್ ಟ್ರಾವೆಲ್ಸ್ ವಿತ್ ದಿ ಪೀಪಲ್. ಸೊ ಇಡೀ ಹಂಗೋದ್ರೆ ಇಡೀ ಕರ್ನಾಟಕ ಅಂತಲ್ಲ, ಇಡೀ ವರ್ಲ್ಡ್ ಆ ಪಿಕ್ಚರ್ಗೆ ಬಿಕಮ್ಸ್ ಅ ಪಾರ್ಟ್ ಆಫ್ ದಿ ಪ್ರಾಜೆಕ್ಟ್ ಅಂತ ಫಿನಿಶಿಂಗ್ ಸಿನಿಮಾ ತರ್ತೀವಿ ನಾವು. ಅದರಿಂದ ಎಲ್ಲರಿಗೂ ಅವಕಾಶ ಇದೆ ಸಿನಿಮಾದಲ್ಲಿ. ಬಟ್ ಅದನ್ನ ಇವಾಗಲೇ ಆಗಲೇ ಒಂದು ಅಷ್ಟೊಂದು ಅಪ್ಲಿಕೇಶನ್ಸ್ ಬಂದ್ಬಿಟ್ಟಿದೆ, ನಮ್ಮ ಫ್ಯಾಮಿಲಿನ ಹಾಕೊಳ್ಳಿ, ನಿಮ್ಮ ಫ್ಯಾಮಿಲಿನ ಹಾಕೊಳ್ಳಿ ಅಂತ. ಅದು ಹಂಗೆ ಹಾಕೊಳ್ಳೋದಕ್ಕೆ ಆಗೋದಿಲ್ಲ. ಎಲ್ಲರೂ ಮೆಸೇಜಸ್ ಹಾಕೊಂಡು ಕೂತಿದ್ದೀವಿ, ಎಲ್ಲ ಕಲೆಕ್ಟ್ ಮಾಡಿ ಸ್ಟಾರ್ಟ್ ಮಾಡ್ತೀವಿ. ಇನ್ನು ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆದಾಗ ಒಂದೊಂದಾಗಿ ಫ್ಯಾಮಿಲಿನ ಎಲ್ಲೆಲ್ಲಿ ಯಾವ ಭಾಗದಲ್ಲಿ ಸೇರಿಸ್ಬೇಕು, ಯಾಕಂದ್ರೆ ಎಲ್ಲ ರೋಡ್ ಸೈಡ್ ಸೇರಿಸ್ಬೇಕು, ಆಮೇಲೆ ಅವರು ಟ್ರೈನಿಂಗ್ ಕೊಡಬೇಕು, ಅದೊಂದು ದೊಡ್ಡ ಭಾಗ. ಹೇಳಿ ಏನು ಅಲ್ಲ ಪಕ್ಕದ ಸೈಡ್ ಗುಸು ಗುಸು ಅಂತ ಈಗಲೇ ಇದು ಸಿನಿಮಾನೇ ಸ್ಟಾರ್ಟ್ ಆಗಿಲ್ಲ ನಮ್ದು. ಆಪಲ್ ಬ್ಯೂಟಿ ತರ ಹೀರೋಯಿನ್ಗಳನ್ನ ಹುಡ್ಕೊಂಡು ಬರ್ತೀರಾ ಅಂತ ನೀವು ಪ್ರೇಮ ಲೋಕ ಟೂರಲ್ಲಿ ಎಷ್ಟು ಇನ್ವಾಲ್ವ್ ಆಗಿದ್ದೀರಾ ಅಂತಂದ್ರೆ ಅದ್ರ ಬಗ್ಗೆನೇ ಹೇಳ್ತಾ ಇದ್ದೀರಾ ಸರ್. ಈಗ ಇದು ಸೂಪರ್ ಮಾಡೆಲ್ ಬಗ್ಗೆ ಅವರು ಸಿನಿಮಾ ಇಂಡಸ್ಟ್ರಿಗೆ ಬಂದು ಯಾವ ರೀತಿ ಸ್ಟ್ರಗಲ್ ಮಾಡ್ತಾರೆ ಅನ್ನೋ ಸಿನಿಮಾ. ಸೊ ಇದು ನಿಮಗೆ ತುಂಬಾ ಕನೆಕ್ಟ್ ಆಗಿರುತ್ತೆ ಅಂತ ಅನ್ಸುತ್ತೆ. ಯಾಕಂದ್ರೆ ಆ ತರ ಹೀರೋಯಿನ್ಸ್ಗಳನ್ನ ನೀವು ತುಂಬಾ ಜನನ ನೋಡಿರ್ತೀರಾ, ಇಂಟ್ರೊಡ್ಯೂಸ್ ಮಾಡಿದ್ದೀರಾ, ನೀವು ಕೂಡ ಸಾಕಷ್ಟು ಅವರ ಪ್ರತಿಭೆಯಿಂದ ಹೊರಗಡೆ ತಂದಿದ್ದೀರಾ, ಸಾಕಷ್ಟು ಹೀರೋಯಿನ್ಸ್ಗಳನ್ನ ನೀವು ಇಂಟ್ರೊಡ್ಯೂಸ್ ಮಾಡಿ ಬಂದದ್ದು. ಸೊ ನೀವು ಹತ್ರದಿಂದ ನೋಡಿರ್ತೀರಾ, ಆ ಒಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋದು ಇದ್ರೆ ಸರ್, ಅಂದ್ರೆ ಈ ಸ್ಟೋರಿ ನಿಮ್ಗೆ ಎಷ್ಟು ಕನೆಕ್ಟ್ ಆಯ್ತು, ಜೊತೆಗೆ ಸಿನಿಮಾ ಇಂಡಸ್ಟ್ರಿ ಬರೋ ಹೆಣ್ಮಕ್ಳಿಗೆ ರವಿಚಂದ್ರನ್ ಸರ್ ಏನು ಒಂದು ಮೆಸೇಜ್ ಕೊಡ್ತಾರೆ ಅಂತ. ಸಿನಿಮಾ ಇಂಡಸ್ಟ್ರಿ ಬರೋ ಹೀರೋಯಿನ್ಸ್ ನಾನೇ ಮೆಸೇಜ್ ಕೊಡ್ಲಿ? ಎಲ್ಲರೂ ಬಂದು ನನ್ನ ಜೊತೆ ಆಕ್ಟ್ ಮಾಡಿ ಸರ್, ನೀವು ಒಬ್ಬ ಗುರುವಾಗಿ ಇರ್ತೀರಾ. ಅಲ್ಲಿ ಇಲ್ಲ, ಇಲ್ಲಿ ಇನ್ನೂ ಶುರುನೇ ಆಗಿಲ್ಲ ನನಗೆ. ಇವಾಗ ಪ್ರೊಫೆಸರ್ ಅಂತ ಗೊತ್ತಾಗಿರೋದು ನನಗೆ. ಪ್ರೊಫೆಸರ್ ಕ್ಯಾರೆಕ್ಟರ್ ಅಂತ ಹೇಳಿದ್ದಾರೆ, ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್. ಇನ್ನು ಪಾತ್ರಕ್ಕೆ ಇಳಿದಿಲ್ಲ ನಾನು. ಬಂದ ತಕ್ಷಣ ನನಗೆ ಇವತ್ತು ಪ್ರೆಸ್ ಮೀಟ್ ಇರೋದೇ ಗೊತ್ತಿಲ್ಲ. ಶೂಟಿಂಗ್ ಅನ್ಕೊಂಡು ಓಡ್ ಬಂದ್ರೆ ಪ್ರೆಸ್ ಮೀಟ್ ಅಂದ್ರು. ಇದೇ ಶುರುನೇ ಮಾಡಿಲ್ಲ, ನನ್ನ ಕ್ಯಾರೆಕ್ಟರ್ ಎಂಟರ್ ಆಗಿಲ್ಲ ಅಂದೆ. ಏನೇ ಪಾತ್ರ ಕೊಟ್ಟರು ಕೂಡ ತೂಕವಾಗಿರೋ ಪಾತ್ರ ಅಂತಲ್ಲ, ಯಾವ ಪಾತ್ರ ಕೊಟ್ಟರು ನಾವು ಅದನ್ನ ಜಸ್ಟಿಫೈ ಮಾಡೋದು ನಮ್ಮ ಡ್ಯೂಟಿ ಆಗುತ್ತೆ. ಅದ್ರಲ್ಲಿ ಈ ತರ ಪಾತ್ರ ಕೊಟ್ಟಾಗ ಅದು ಇನ್ನು ನಮ್ಮನ್ನ ಅವ್ರ ಬೆಲೆ ನಮ್ಗೆ ಈ ಪಾತ್ರ ನೀವೇ ಕರೆಕ್ಟ್ ಅಂತ. ಇದಕ್ಕೆ ಬೇರೆ ಪಾತ್ರ ಇಲ್ಲ ಅನ್ನೋದೇ ತರದಲ್ಲಿ ಅವ್ರು ಮಾತಾಡ್ತಾರೆ. ಅದು ಅವ್ರು ನಮ್ಮ ಮೇಲೆ ಇಟ್ಟರು ಪ್ರೀತಿ, ಆ ನಂಬಿಕೆ ನಾವು ಉಳಿಸ್ಕೊಂಡು ಹೋಗೋದು ಕೆಲಸ. ಒಂದು ಒಳ್ಳೆ ಮಾತುಗಳು ಹೇಳೋದಕ್ಕೆ ಯಾರ ಕೈಲಿ ಆಗುತ್ತೆ, ಅದು ಹೇಳಿದ್ರೆ ಜನಕ್ಕೆ ತಲುಪುತ್ತೆ ಅನ್ನೋದು ಇವತ್ತು ತುಂಬಾ ಮುಖ್ಯ ಆಗಿದೆ. ಅಂತಂದ್ರೆ ಅವ್ರು ನನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ, ಆ ಕೆಲಸ ನಾನು ಮಾಡ್ತೀನಿ ನನ್ನದು. ನಿಮ್ಗೂ ಗೊತ್ತು ನನ್ನ ಮಾತುಗಳು ಐ ಥಿಂಕ್ ಜನ ಇಷ್ಟಪಡ್ತಾರೆ. ಸದ್ಯ ಡ್ರಾಮಾ ಜೂನಿಯರ್ಸ್ ಅಲ್ಲಿ ಕೂತ್ಕೊಂಡು ಮಾತಾಡೋದು, ವೇದಿಕೆಗಳು ಮಾತಾಡೋ ಒಂದೆರಡು ಮಾತುಗಳು ವೈರಲ್ ಆದಾಗ ಜನ ಬಂದ್ಸರಿ ಅಂತ ಒಳ್ಳೆ ಮಾತು ಹೇಳಿದ್ರಿ ಅಂತಾರೆ. ಬಹುಶಃ ಅದೆಲ್ಲ ಸೇರ್ಕೊಂಡು ಇಲ್ಲಿ ಈ ಪಾತ್ರ ಸಿಕ್ಕಿದೆ ನನಗೆ ಅಷ್ಟೇ. ರವಿ ಸರ್, ನಿನ್ನೆ ನಿಮ್ಮ ಹೃದಯಕ್ಕೆ ತುಂಬಾ ಹತ್ತಿರವಾದಂತ ವ್ಯಕ್ತಿ ಅಪ್ಪು ಸರ್ ಅವರ ಬರ್ತಡೇ
49ನೇ ವರ್ಷದ್ದು ಅವ್ರು ಇಲ್ಲ ಅನ್ನೋ ಆ ನೆನಪಲ್ಲೂ ಕೂಡ ಆ ನೋವಲ್ಲೂ ಕೂಡ ನಾವು ನೆನಪು ಮಾಡ್ಕೊಳ್ತಾನೆ ಇದೀವಿ. ಇವಾಗೂ ಹೇಳ್ತಾ ಇರ್ತೀರಾ ಅಪ್ಪು ಅಪ್ಕೊಂಡ್ರೆ ಎದೆ ಹತ್ರ ಅಪ್ಕೊಳ್ತಾರೆ ಅಂತ. ಸೊ ನಿನ್ನೆ ಆ ಒಂದು ಅಪ್ಪಿಗೆ ದಿನ ಸ್ಫೂರ್ತಿ ನಿಮಗೆ ಏನೆಲ್ಲ ನೆನಪು ಮಾಡುತ್ತೆ ಸರ್? ಫಸ್ಟ್ ಆಫ್ ಆಲ್ ಇಲ್ಲ ಅಂತ ಅನ್ಕೊಳ್ಳೋದೇ ತಪ್ಪು. ನಾವು when an incident is finished ಅಲ್ಲ, ನಾವು ಒಳ್ಳೆ ವಿಷಯ ಮಾತಾಡ್ಕೊಂಡು ಒಳ್ಳೆತನನ ಅವರಲ್ಲಿರೋ ಒಳ್ಳೆತನ ಉಳಿಸ್ಕೊಂಡು ಹೋಗೋದೇ ಅಪ್ಪನ ಉಳಿಸೋದಕ್ಕೆ ಸಾಧ್ಯ ನಮ್ಮ ಕೈಲಿ. ನಾವು ಅದನ್ನ ಮೈನಸ್ ಮಾತಾಡ್ಕೊಂಡು ಹೋಗೋದ್ರಲ್ಲಿ ಏನು ಬರೋದಿಲ್ಲ. ಜಸ್ಟ್ ಕೀಪ್ ಹಿಮ್ ಅಲೈವ್. ಒಳ್ಳೆ ದಿನ ಬೆಳಗ್ಗೆ ಏನ್ ಮಾತಾಡ್ತೀವಿ, ಅಳೋದು ಆಗೋಯ್ತು ಇವಾಗ, ಅದೊಂದು ಪಾರ್ಟ್ ಮುಗೀತು ಒಂದು ಚಾಪ್ಟರ್. ನಾವು ಓನ್ಲಿ ಟಾಪ್ ಗುಡ್ ಅಬೌಟ್ ಹಿಮ್. ಅಲ್ಲಿಂದ ಏನಾದ್ರು ಒಳ್ಳೆ ತಗೊಂಡೋಗಕ್ಕಾಗತ್ತಾ? ಅಲ್ಲಿಂದ ನಮ್ಮಲ್ಲಿ ಏನಾದ್ರು ಬದಲಾವಣೆ ಸಿಗುತ್ತಾ? ಅವ್ರು ಒಳ್ಳೆತನ ನಮ್ಗೇನಾದ್ರು ಒಳ್ಳೆತನ ಹೇಳ್ಕೊಡುತ್ತಾರೆ. ಅದನ್ನ ನಾವು ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಅಪ್ಪನ ಜೀವಂತವಾಗಿ ಅಂಗುಳಿಸ್ಕೊಂಡು ಹೋಗ್ಬೇಕು ಹೊರತು ಬೇರೆ ಸಾಧ್ಯತೆಗಳು ಇಲ್ಲ ಅನ್ನೋದು ಇಟ್ಸ್ ಔಟ್ ಆಫ್ ಅವರ್ ಹ್ಯಾಂಡ್ಸ್. ಸೊ ನಾವು ಕ್ಯಾರಿ ದ ಸ್ಮೈಲ್ ಆಫ್ ಅಪ್ಪು, ಕ್ಯಾರಿ ದ ಹಗ್ ಆಫ್ ಅಪ್ಪು, ಅಷ್ಟೇ ಹೇಳಬೇಕು. ರವಿ ಸರ್, ರಿಜಿಸ್ಟರ್ ಇಟ್ ಸೆಲ್ಫ್ ಆಫ್ ಬ್ರ್ಯಾಂಡ್. ಈಗ ಅದಕ್ಕೆ ಪೂರಕವಾಗಿ ಈಗ ಟ್ರೆಂಡ್ ಏನಪ್ಪಾ ಅಂತಂದ್ರೆ MP ಎಲೆಕ್ಷನ್ಸ್ ಬರ್ತಾ ಇದೆ. ಸೊ ಎಲ್ಲ ಸ್ಟಾರ್ ಕ್ಯಾಂಪೇನರ್ಸ್ಗೂ ಗಾಢ ಆಗ್ತಾರೆ ಪೊಲಿಟಿಷಿಯನ್ಸ್. ಸೊ ಈ ಸಲ MP ಎಲೆಕ್ಷನ್ಸ್ಗೆ ರವಿ ಸರ್ ಏನಾದ್ರು ಯಾರಿಗಾದ್ರೂ ಕ್ಯಾಂಪೇನ್ ಹೋಗ್ತಾರ ಅಂತಕ್ಕಂಥದ್ದು ಗೊತ್ತಿಲ್ಲಪ್ಪ. ನಾನು ಯೂಶಲಿ ಯಾರು ಕರೆಯೋದಿಲ್ಲ, ನನ್ನ ಜಾತಿ ಅಡ್ಡ ಬರುತ್ತೆ ಅವ್ರಿಗೆ ಅನ್ಸುತ್ತೆ. ಗೊತ್ತಿಲ್ಲ ನನಗೆ. ಕರೆದ್ರೆ ನಾನು ಯಾರು ಸ್ನೇಹಿತರಿಗೆ ಇಲ್ಲ ಅಂತ ಹೇಳೋದಿಲ್ಲ. ಅಥವಾ ಏನಾದ್ರು ಬಂದ್ರೆ ಹೋಗ್ತೀನಿ, ನನಗೇನಿಲ್ಲ. ಇವಾಗ ಅದರಲ್ಲಿ ಐ ಡೋಂಟ್ ಹ್ಯಾವ್ ಎನಿ ರಿಸ್ಟ್ರಿಕ್ಷನ್. ಬಟ್ ನಾನು ಯಾವ್ದು ಪಾರ್ಟಿನ ಇಂಥ ಪಾರ್ಟಿಗೆ ಅಂತ ರಿಜಿಸ್ಟರ್ ಅಂತೂ ನಾನು ಆಗೋದಿಲ್ಲ. ಐ ಆಮ್ ಎವ್ರಿ ಕಾಮನ್ ಮ್ಯಾನ್, ಕಾಮನ್ ಪಾರ್ಟಿ ನಂದೆಲ್ಲ. ವ್ಯಕ್ತಿಗತವಾಗಿ ಸ್ನೇಹಿತರು ಯಾರಾದ್ರೂ ಅಷ್ಟೇ ಅಷ್ಟೇ. ಹತ್ರ ಹೋಗೋ ಐಡಿಯಾ ಇರಲ್ಲ, ತುಂಬಾ ಕಡಿಮೆ. ನೆಸೆಸಿಟಿ ಇಟ್ ಡಿಪೆಂಡ್ಸ್ ಆನ್ ಅದರ್ ಥಿಂಗ್ಸ್ ಆಲ್ಸೋ. ಸರಿ ಸರ್, ಥ್ಯಾಂಕ್ ಯು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.